ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದುಕಕ್ಕೆ ತಂದಿದ್ದಾಳೆ. ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ, ಹೆದರುತ್ತೆ, ಎಲ್ಲಿ ನಾನು ಅವಳನ್ನ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಕಣ್ಣು ವ್ಲಾಗ್ ಏನಾಗಿರುತ್ತೆ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಬನ್ನಿ, ಪೂಜೆ ಎಲ್ಲ ಆಗಿದೆ. ಸೊ ಸದ್ಯಕ್ಕೆ ನಾನೀಗ ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಏನಾಯ್ತು ಅಂತ ಹೋಗ್ತಾ ಹೇಳ್ತೀನಿ. ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಸದ್ಯಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇಷ್ಟು ದೂರ ಇವಾಗ ನಡ್ಕೊಂಡು ಬಂದಿದ್ದೀನಿ. ಇನ್ನೂ ದೂರ ಇದೆ, ನಡ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನೊಂದು ನಾವಿರೋದು ಬಂದು ಹಳ್ಳಿಯಲ್ಲಿ. ಸೊ ಹಾಗಾಗಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅಷ್ಟು ಇಲ್ಲವೇ ಇಲ್ಲ. ಸೊ ಗೊತ್ತಿಲ್ಲ ಹೇಗಾಗುತ್ತೆ ಅಂತ, ಬಟ್ ಹೋಗ್ತಾ ಇದ್ದೀನಿ ಬನ್ನಿ. ಆ್ಯಂಡ್ ನನ್ನ ಜೊತೆಗೆ ನನ್ನ ಕಸಿನ್ಸ್ ಕೂಡ ಬರ್ತಾರೆ. ಸೊ ಅವರಿರೋ ಮನೆ ಇರೋದೆಲ್ಲ ಅಲ್ಲಿ ಇದೆ, ಇನ್ನೂ ಸ್ವಲ್ಪ ದೂರ. ಸೊ ಅದಕ್ಕೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀನಿ. ಆಮೇಲೆ ಎಲ್ಲ ಒಟ್ಟಿಗೆ ಹೋಗ್ತೀವಿ, ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ಒಂದು ಆಟೋ ಕೂಡ ಸಿಗೋಲ್ಲ ನಿಜ. ಆ್ಯಂಡ್ ನಮ್ಮದು ಆ್ಯಂಡ್ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಸೊ ಆಗ ನೀವು ಈಸಿಯಾಗಿ ನೋಡ್ಬೋದು. ಜೊತೆಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನಂದರೆ, ನನ್ನ ವೀಡಿಯೋದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಥರ ಇತ್ತು ಅಂತಂದರೆ, ಗೈಸ್ ನಮ್ಮದು ಮಿಡಲ್ ಕ್ಲಾಸ್ ಜೀವನ. ಸೊ ಹಾಗಾಗಿ ಮಿಡಲ್ ಕ್ಲಾಸ್ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಅಷ್ಟೇ. ಸೊ ತುಂಬ ಎಕ್ಸ್ಪೆಕ್ಟ್ ಮಾಡೋ ಥರ ಎಲ್ಲ ಏನೂ ಇರೋದಿಲ್ಲ. ಯಾಕಂತಂದರೆ ಅದೇ ಏನು ಊಟ ಏನಾದರೂ ತಿಂದರೆ ಈ ಕಡೆ ಒಳಗಡೆ ನುಂಗೋಕ್ಕೂ ಹೋಗೋಲ್ಲ, ಈ ಕಡೆ ಹೊರಗಡೆ ಉಗ್ಯೋಕ್ಕೂ ಹೋಗೋಲ್ಲ ಅನ್ನೋ ಥರ ಮಿಡಲಲ್ಲಿ ನಿಂತ್ಕೊಳ್ಳೋಂಥ ಮಿಡಲ್ ಕ್ಲಾಸ್ ಲೈಫ್ ಜೀವನ. ಸೊ ಹಾಗಾಗಿ ನಾನು ಇಷ್ಟೇ ಹೇಳೋದು, ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ ಆ್ಯಂಡ್ ಕಮೆಂಟ್ ಮಾಡ್ತಾಯಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಏನಿಲ್ಲ, ನಾವು ಬರೀ ಗರ್ಲ್ಸ್ ಅಷ್ಟೇ ಹೋಗೋದು ಅನಿಸುತ್ತೆ ಈಗ ಸದ್ಯಕ್ಕೆ ದೇವಸ್ಥಾನಕ್ಕೆ. ಗೊತ್ತಿಲ್ಲ ಬನ್ನಿ, ಬಟ್ ಆದರೆ ಟೈಮ್ ಅಂತೂ ತುಂಬ ಆಗಿದೆ. ಟೈಮ್ ಅಂದರೆ ಅಷ್ಟು 1:15 ಆಗಿದೆ ಟೈಮು. ಸೊ ಈಗ ಹೊಡ್ತಾ ಇದ್ದೀವಿ. ನಮಗೇನು ಪ್ಲ್ಯಾನ್ ಇರಲಿಲ್ಲ. ಸೊ ಬೆಳಗ್ಗೆ ಸಡನ್ನಾಗಿ ಕಾಲ್ ಮಾಡಿ ಹೋಗೋಣ ಅಂತ ಕೇಳಿದ್ರು. ಸೊ ಓಕೆ ಅಂತಂದ್ಬಿಟ್ಟು ಹೊಡ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಕೂಡ ಬಸ್ಸಲ್ಲೇ. ನಾವಿರೋದು ಹಳ್ಳಿ ಅಂತ ಹೇಳಿದ್ನಲ್ಲ, ಹಾಗಾಗಿ ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ಗೆ ಹೋಗ್ಬೇಕಾ ಅಥವಾ TB ಸರ್ಕಲ್ಗೆ ಹೋಗ್ಬೇಕಾ, ಎಲ್ಲಿ ಬರುತ್ತೆ ಬಸ್ಸು ಅಂತ ಗೊತ್ತಿಲ್ಲ. ಯಾಕೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ದೊಡ್ಡಬಳ್ಳಾಪುರ ಬಸ್ ಸ್ಟಾಪಲ್ಲಿ ಬರುತ್ತೆ. ಸೊ ಅದು ಹೋಗೋದು TB ಸರ್ಕಲ್ ಥ್ರೂ ಹೋಗುತ್ತಾ ಗೊತ್ತಿಲ್ಲ. ಸೊ ಹೋಗಿ ನೋಡೋಣ. ಬಟ್ ಅಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಇಲ್ಲಿಂದ ಹೋಗೋದಿದೆಯಲ್ಲ, ತೋರಿಸ್ತೀನಿ ನೋಡಿ. ಇವಾಗ ಅಲ್ಲಿ ನೋಡಿ ಗೈಸ್, ಇನ್ನೂ ಅಷ್ಟು ದೂರ ನಾನು ನಡ್ಕೊಂಡು ಹೋಗಬೇಕು. ಅಲ್ಲಿಗೆ ಆಟೋ ಏನಾದರೂ ಬರುತ್ತೆ. ಬಸ್ ಈ ಟೈಮ್ಗೆ ಬಸ್ ನಾವು ಬರೋದೇ ರೇರ್ ಇಲ್ಲಿ. ಸೊ ನಾವು ಎಕ್ಸ್ಪೆಕ್ಟ್ ಏನು ಮಾಡೋದಕ್ಕಾಗಲ್ಲ. ಆಟೋ ಕೂಡ ಅಷ್ಟೇ. ಬನ್ನಿ ಹೇಗಾಗುತ್ತೆ ನೋಡೋಣ. ವರ್ಷಿಣಿ, ಸೊ ನಾವು ಬಂದಿದ್ದೀವಿ ಮಧುರೆ ದೇವಸ್ಥಾನಕ್ಕೆ. ಸೊ ಇವತ್ತೇನು ಅಂತ ರಶ್ ಇಲ್ಲ. ನಾವು ಬಂದಿರೋದು ಸಂಡೇ ಇವತ್ತು. ಸೊ ರಶ್ ಇಲ್ಲ, ಬನ್ನಿ ಡೈರೆಕ್ಟ್ ದರ್ಶನ ಇದೆ, ಹೋಗಿ ಮಾಡ್ಕೊಂಡು. ಸೊ ನಿಜು ಬರ್ತಾರೆ, ಸ್ನಾನ ಮಾಡಿದಂತೆ. ಸೊ ಇಲ್ಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಸೊ ದರ್ಶನ ಮಾಡ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಚೆ. ಏನು ರಶ್ ಇರಲಿಲ್ಲ ಇವತ್ತು ಸಂಡೇ, ಆದರೂ ಏನಂತ ರಶ್ ಇಲ್ಲ. ಇವತ್ತು ಏಕಾದಶಿ ಕೂಡ ಅದನ್ನೇ. ನಾವು ತುಂಬ ರಶ್ ಇರುತ್ತೆ ಅಂದ್ಕೊಂಡ್ವಿ, ಏನಿಲ್ಲ, ಬೇಗನೆ ದರ್ಶನ ಎಲ್ಲ ಆಯಿತು. ಸೊ ಈಗ ಸದ್ಯಕ್ಕೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಕೊಡ್ತಿದ್ದಾರೋ ಇಲ್ವ ನಿಜ ಗೊತ್ತಿಲ್ಲ. ಜನ ಕಮ್ಮಿ ಅವರಲ್ಲ, ಎಲ್ಲ ವಾಪಸ್ ಬರ್ತಿದ್ದಾರೆ. ಕಾಯಿನ ನೋಟು 1000 ರೂಪಾಯಿ ನಿಜ. ನಮ್ಮ ಫ್ರೆಂಡ್ ಹತ್ರ 100 ಇಸ್ಕೊಂಡಿದ್ದೆ. ಹೌದಾ? ಪರವಾಗಿಲ್ಲ, ಹಳೆ ನೋಟ್ ಮಾಡ್ಕೋಣ.
ಪ್ರಸಾದಕ್ಕೆ ಬಂದಿದ್ದೀವಿ. ಎಷ್ಟು ಪ್ರಸಾದ ಎಲ್ಲ ತಿನ್ಕೊಂಡು ಇಲ್ಲಿ ಮುಂದೆ ಮಧ್ಯದಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಒಂದು. ಸೊ ಅಲ್ಲಿ ಸ್ಟಾಪ್ ಕೊಡಲ್ಲ ಬಸ್ಸಲ್ಲೆಲ್ಲ. ಸೊ ಹಂಗಾಗಿ ನಡ್ಕೊಂಡೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹಾಯ್, ನೀವು ಯಾರಿಗೂ ವೆಲ್ಕಮ್ ಟು ಮೈ ಚಾನಲ್ ಅಂತಲೇ ಹೇಳಿಲ್ಲ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾವು ಇಷ್ಟೇ ಜನ ಬಂದಿದ್ದು, ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ. ಸೊ ಬಸ್ಸಲ್ಲೇ ಬಂದು ತುಂಬ ದಿವಸ ಆದಮೇಲೆ ಒಂಥರ ಬಸ್ಸಲ್ಲಿ ಈ ಥರ ದೇವಸ್ಥಾನಕ್ಕೆ ಬಂದು ತುಂಬ ಖುಷಿ ಆಯಿತು. ನಿಮಗೆಲ್ಲ ಖುಷಿ ಆಯಿತು? ಹಾಂ, ನಿಜ ನಿಮಗೆ ದೇವಸ್ಥಾನ ಹತ್ರ ಬಂದು ಇಲ್ಲ ಆಂಜನೇಯನ ದೇವಸ್ಥಾನ. ಮುಂಚೆ ಏನಿದೆ ಈ 2 ರೋಡ್ ಮಧ್ಯದಲ್ಲಿತ್ತು ದೇವಸ್ಥಾನ, ಇವಾಗ ಸೈಡಿಗೆ ತಳ್ಳಿಬಿಟ್ಟಿದ್ದಾರೆ. ನೋಡಿ ನೀರು ಯಾವ ಥರ ಇದೆ, ಸಕ್ಕತ್ತಾಗಿದೆ ಅಲ್ಲ. ನೀರಂತೂ ಸಕ್ಕತ್ತಾಗಿದಲ್ಲ, ನೋಡು ಹೆಂಗಾಗ್ತಿದೆ ನೀರು. ತಗೋ ನೀರು ತಗೋ. ಇವಳ ತಗೊಂಡಳೆ. ಅದರಲ್ಲೇ ಫೋನ್ ಇಸ್ಬೇಕು ನೋಡಮ್ಮ. ಇಲ್ಲ ಇದು ನೋಡಿ ಬಟರ್ ಸ್ಕಾಚು. ಇದು ಚಿಕ್ಕ ಹುಡುಗಿ ಅಲ್ವಾ? ನೀರಂತೆ ಫಸ್ಟ್ ಈಸ್ಕೊ. ಏನು ವರ್ಕಲ್ಲಿ ನಿಮ್ಮ ಇದು ಹಂಗೆ ಆಗೈತೆ ಏನು ಆಗಿಲ್ಲ, ಅದು ಕರೆಂಟ್ ಇಲ್ವಲ್ಲ, ಮೆರಿಟ್ ಆಗ್ಬಿಟ್ಟಂಗೆ ಆಗಿದೆ. ಏನು ಚೈತನ್ಯ ಆ ಕಡೆಗೆ ಗಮನ ಕೊಡ್ತಾ ಇದ್ದೀನಿ. ಚಾಕ್ಲೇಟ್ ಅಲ್ಲೇ ಅವ್ರದ್ದು ಬಟರ್ ಸ್ಕಾಚ್ ತಗೊಂಡ್ರೋದು. ಅವ್ರು ತಿಂತಾಳೆ. ನಾನು 100 ರೂಪಾಯಿ ಕೊಡ್ತೀನಿ. ಒನ್ ಪ್ಲೇಟ್ ಪಾನಿಪುರಿ. ನಿಮ್ಮ ಹೆಸರು? ಬೈರೇಗೌಡ ಅಂತ ಈ ಅಂಕಲ್ ಹೆಸರು. ಸೊ ಚಿಕ್ಕಮದ್ರೆ ಹತ್ರ ಇದ್ದಾರೆ. ಸೊ ಇಲ್ಲಿ ಪಾನಿಪುರಿ ತುಂಬ ಚೆನ್ನಾಗಿದೆ, ಯಾರನ್ನ ಬಂದರೆ ಟ್ರೈ ಮಾಡಿ. ಈ ಕಡೆ ಖಾರ ಹೆಂಗಿತ್ತು ಲಾಸ್ಟಲ್ಲಿ? ಏನಮ್ಮ ಅದು ಏನೋ ಖಡ್ಗನ ಬ್ಲಾಕ್ ಕಲರ್ ಮಣಿ.
ಚಿಕ್ಕಬಳ್ಳಾಪುರ ಟೌನ್ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ನಿನ್ನೆ ನಾವು ಬಂದಾಗ ದೇವಸ್ಥಾನದಲ್ಲಿ ತುಂಬ ಜೋರಾದ ಸೌಂಡ್ ಹಾಕಿ ಫಂಕ್ಷನ್ ಎಲ್ಲ ಮಾಡಿದ್ದು. ಹಂಗಾಗಿ ಇವತ್ತು ಹೆಂಗೂ ಬಂದಿದ್ದೀವಲ್ಲ, ಬನ್ನಿ ಹೋಗೋಣ ಅಂತ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ ಹೆಂಗಿದೆ. ಎತ್ತಾದ್ಮೇಲೆ ಬಂದಿದ್ದೀವಲ್ಲ, ಹೇಗೆ ದೇವ್ರು ಕುಣಿಸಿದ್ದ ಇಲ್ಲಿ ದೇವ್ರು ಕುಣಿಸಿದ್ರಂತೆ, ಇವತ್ತೇ ಎತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ ಒಳಗಡೆ. ದೇವ್ರ ಎತ್ತ ಟೈಮ್ಗೆ ಬಂದಿದ್ದೆ. ಹೌದಾ, ನಾವು ನಿನ್ನೆ ಬಂದ್ವಲ್ಲ, ಸುಮ್ಮನೆ ಬೇಡ ಅಂತ ಹೊಟ್ಟೋಗ್ಬಿಟ್ವಿ. ನಾನು ವಿಜು ಎತ್ಬಿಟ್ಟವಲ್ಲ ನೋಡಿ ಇವಾಗ ಗಣೇಶನ ಕುಣಿಸ್ಬಿಟ್ಟಿದ್ದಾರೆ. ಅಲ್ಲಿ ಮದುವೆ ಒಳಗಡೆ ವಿಡಿಯೋ ಮಾಡಿದ್ದೆ. ಮದುವೆ ಒಳಗಡೆ ವಿಡಿಯೋ ಮಾಡಿದ್ದೆ. ರೋಡಲ್ಲಿ ಕಳ್ಳೆಪುರಿ ತಿನ್ಕೊಂಡು ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಆಟೋಗಳು ನಮ್ಮ ಊರಿಗೆಲ್ಲ ಸಿಗಲ್ಲ, ಇಲ್ಲಿ ಸಿಕ್ಕಿದ್ರೂ ಜಾಸ್ತಿ ಹೇಳ್ತಾರೆ ಅಮೌಂಟು. ಸೊ ಹಂಗಾಗಿ ಸ್ವಲ್ಪ ದಿನ ವಾಕ್ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮುಂದೆ ನೋಡೋಣ ಬನ್ನಿ, ಸಿಕ್ಕಿದ್ರೆ ಹೋಗೋಣ ಅಂತ. ಟೈಮ್ ಆಗಲೇ 6 o'clock ಆಯಿತು. ಆ್ಯಂಡ್ ಇನ್ನೊಂದು ಇವತ್ತು ಏಕಾದಶಿ ಆಗಿರೋದ್ರಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದು ಪಾಂಡುರಂಗ ಕಳೆದು. ಸೊ ಲಾಡು ತುಂಬ ಸ್ವೀಟ್ ಆಯಿತು ಅಂತ ಕಳ್ಳೆಪುರಿ ತಿಂತೀವಿ. ಬಾಯ್ ಗೈಸ್. ನಡೆದು ನಿಜ ಸಾಕಾಗ್ಬಿಡ್ತು. ಕಾಲು ಚಿಕ್ಕ ನೋಡ್ತಾ ಇದೆ. ಎಲ್ಲ ರೌಂಡ್ ಹಾಕುತ್ತಲ್ಲ ಟೌನಲ್ಲೇ. ಅಲ್ಲಿ ಮದುವೆ ಹತ್ರ ಅಲ್ಲಿ ಆಂಜನೇಯ ಅಲ್ಲೂ ನಡೆದಿದ್ದೀವಿ. ಅದು ಲೆಕ್ಕಕ್ಕೆ ಕೊಂಡಿದ್ದಾನಲ್ಲ. ಅಂದ್ರೆ ಸಾಯಂಕಾಲ ಕಾಲುಗಳು ಅಪ್ಪ ಇವಾಗ ನೋಡ್ತಾ ಇದೀವಿ. ಕಾಲು ಎತ್ತಿಡಕ್ಕಾಗ್ತಾರೆ, ಅಷ್ಟು ಓಡಾಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಗಿರೀಶ್ವರ್ಗೆ ಹೊರಟು ಹೇಳಿದ್ದೀನಿ, ಬರ್ತಾ ಇದ್ದಾರಂತೆ, ಹೋಗ್ಬೇಕು. ಈ ರೋಡಲ್ಲಿ ಬರ್ತಾನೆ. ಈ ರೋಡಲ್ಲೇ ಬರೋದು, ಈ ರೋಡಲ್ಲೇ ಬರೋದು. ಮುಂದೆ ನಡ್ಕೊಂಡು ಮುಂದಕ್ಕೆ ಏನಕ್ಕೆ ಹೋಗ್ತೀರಾ? ಆ್ಯಕ್ಚುಲಿ ನಡ್ಕೊಂಡು ಬರ್ತಾ ಇದ್ವಾ. ಸೊ ನಮ್ಮ ಡ್ಯಾಡಿನೇ ಬಂದರು. ಸೊ ನಮ್ಮದೇ ಆಟೋ ಇದು, ನಮ್ಮ ಡ್ಯಾಡಿದೇನೆ. ಸೊ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ನಮ್ಮ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಹಿಂದೆಗಡೆ ನಮ್ಮ ಗಿರೀಶ್ ಅಣ್ಣವ್ರು ಬರ್ತಾವ್ರೆ. ಹಿಂದಗಡೆ ಗಿರೀಶ್ ಅವ್ರು ಬರ್ತಾ ಇದ್ದಾರೆ. ಗಿರೀಶ್ ಕರ್ನಾಟಕ ಕಾಣೆ ಆಗಿಲ್ಲ, ಹಿಂದೆನೆ ಅವರು. ಮನೆಗೆ ಹೋಗ್ತಾ ಇದೀವಿ ಈಗ. ಬನ್ನಿ ಮನೆಗೆ ಹೋದ್ಮೇಲೆ ಈಗ ನಾನು ಕಂಟಿನ್ಯೂ ಮಾಡೋಣ. ಮನೆಗೆ ಹೋದ್ಮೇಲೆ ಎಲ್ಲರೂ ಕರ್ಕೊಂಡು ಬರ್ತಾ ಇದ್ದಾರೆ ಈಗ. ಅದಕ್ಕೆ ಗೈಸ್ ನೋಡೋಣ ಏನೇನು ಎಂಜಾಯ್ ಮಾಡ್ತಾವೆ ನೋಡೋಣ. ಅದು ಎಷ್ಟು ಜನ ಮಾತಾಡ್ತಾರೆ ಗೈಸ್ ನಾನು ಚಂದು, ಅಮೃತಕ್ಕ, ಆಮೇಲೆ ಯಶು ಗೊತ್ತೋ ಇನ್ನು ಗೊತ್ತಿಲ್ಲ, ಮೂನು ಕರ್ಕೊಂಡು ಊರೊಳಗಡೆ ಸಗಣಿ ಪಿಂಟ್ ಅವ್ರ ಅಕ್ಕ ನೋಡಿ ಗಾಯ್ಸ್ಗಳು. ಅವರಿಬ್ರು ನಾ ಕಡೆ ಕುಣಿಸ್ಬಿಟ್ಟಿದ್ದಾರೆ. ಹಾಯ್ ಮಾಡಕ್ಕೆ ಜಾಗ ಇಲ್ಲ ಗಾಯ್ಸ್. ಮಾತಾಡೋದು ಗೈಸ್ ಅಂತ 2 ವರ್ಷ ಗಾಯ್ಸ್ ಅವತ್ತೊಂದು ಗಾಡಿ ಓಡಿಸೋಕೆ ಬರಲ್ಲ, ನಿಧಾನಕ್ಕೆ ಬಂದಿದ್ದು ಸೊ ಮನೆಗೆ ಈಗ ರೀಚ್ ಆಗಿದ್ದೀವಿ. ಟೈಮ್ ಬಂದು ಎಷ್ಟು 7 o'clock. 10 minutes ಇದೆ. ತುಂಬ ಲೇಟ್ ಆಯಿತು. ಸೊ ಹೆಂಗೋ ಆಟೋ ಸಿಕ್ಕಿದ್ದಕ್ಕೆ ನಮ್ಮ ಡ್ಯಾಡಿಯವ್ರು ಬಂದಿದ್ದಕ್ಕೆ ಬೇಗ ಬಂದಿದ್ದೀವಿ. ಇಲ್ಲ ಅಂದಿದ್ರೆ ಯಾವುದು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಏನೂ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಫುಲ್ ಎಂಜಾಯ್ ಮಾಡ್ಕೊ. ಸೊ ಹೆಂಗಿತ್ತು ವರ್ಷ ಇವತ್ತು? ಸೂಪರ್ ಆಗಿತ್ತು, ಚೆನ್ನಾಗಿತ್ತಾ? ಸೊ ಒನ್ ಡೇ ನಾವೆಲ್ಲ ಹೊರಗಡೆ ಹತ್ರ ತುಂಬ ಖುಷಿ ಅಂತ ಅನಿಸ್ತು. ಬಸ್ಸು ಅಲ್ಲಂತೂ ಹೊಡ್ತಾ ಇತ್ತು. ನಾವು ಬಸ್ಸವ್ರನ್ನ ಬರ್ತಾಯಿದ್ದೀವಿ ಇರೀ ಅಂತ ನಿಲ್ಲಿಸಿ ನಾವು ಓಡೋಗಿ ಹತ್ಕೊಂಡಿದ್ದೀವಿ. ಸೊ ಅದ್ರಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಐ ಹೋಪ್ ಬಂದಿದ್ದಾಳೆ ಸೊ ಇಬ್ಬರನ್ನ ಕರ್ಕೊಂಡು ಬಂದೆ.
ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.